ಗೆದ್ದು ಬರ್ತಾ ಇದ್ರಲ್ಲ, ಆ ಶಾಸಕರು ಇವತ್ತು ಎಲ್ಲರೂ ಸಹ ನೆಲ ಕಚ್ಚಿದ್ದಾರೆ. ಇವತ್ತು ಒಬ್ಬ MES ಶಾಸಕ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಆಗಿಲ್ಲ. ಆ ಹೊಟ್ಟೆ ಉರಿ, ಆ ಹೊಟ್ಟೆ ಬೆಂಕಿಯನ್ನ ಅಮಾಯಕ ಕನ್ನಡಿಗನ ಮೇಲೆ ತೀರಿಸ್ಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಅಲ್ಲಿ ಮಹಾರಾಷ್ಟ್ರದಲ್ಲಿ, ಮುಂಬೈಯಲ್ಲಿ, ಸೊಲ್ಲಾಪುರದಲ್ಲಿ ನಮ್ಮ ಕರ್ನಾಟಕದ ಬಸ್ಗಳನ್ನ ತಡೆದು ಆ ಕಂಡಕ್ಟರ್ ಡ್ರೈವರ್ಗಳಿಗೆ ಬಣ್ಣ ಬಳಿದು ಅವ್ರ ಮೇಲೆ, ಅವ್ರ ಕೈಯಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಅನ್ನಿಸ್ತಿರಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ? ಮಹಾರಾಷ್ಟ್ರಕ್ಕೆ ಜೈ ಅನ್ನೋಕ್ಕೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಯಾರು ಮರಾಠಿಗರಿಗೆ ಯೋಗ್ಯತೆ ಇಲ್ವಾ? ಮರಾಠಿ ಅಂತ ಹೇಳ್ಕೊಳ್ಳೋರಿಗೆ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕೋಕೆ ಯೋಗ್ಯತೆ ಇಲ್ವಾ? ನಮ್ಮ ಕಂಡಕ್ಟ್ರು, ನಮ್ಮ ಡ್ರೈವರು ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳ್ಬೇಕಾ? ಎಂತ ಮಾನಗೆಟ್ಟು ಜನ! ಆ ಮಾನಗೆಟ್ಟು ಜನ ನೀವು. ಶಿವಸೈನ್ಯ ಯಾವ್ದ್ರಿ? ಶಿವಸೈನ್ಯ ಕಿತ್ತೋದು ಶಿವಸೈನ್ಯ. ಇವರು ಶಿವನ ಹೆಸರು ಯಾಕೆ ಇಟ್ಕೊಂಡಿದ್ದೀರಿ ನೀವು? ಇನ್ಮೇಲೆ ಶಿವಸೈನ್ಯ ಅಂತ ಇಟ್ಕೋಬೇಡಿ, ಮಹಾರಾಷ್ಟ್ರದ ಗುಂಡಾ ಸೈನ್ಯ ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಬೆಳಗಿಂದ ಸಂಜೆವರೆಗೂ ಗುಂಡಾಗಿರಿ ಮಾಡೇ ಬದುಕ್ತಿತ್ತು ಮಹಾರಾಷ್ಟ್ರದಲ್ಲಿ ಬೇರೆ ಭಾಷಿಕರ ಮೇಲೆ ಗುಂಡಾಗಿರಿ ಮಾಡಿ ಬದುಕ್ತಾ ಇದ್ದೀರಿ. ಅದಕ್ಕಾಗಿ ಶಿವಸೈನ್ಯ ಬೇಡ, ಗುಂಡಾ ಸೈನ್ಯ ಅಂತ ಏನು ಇಟ್ಕೊಂಡ್ರೆ ಸರಿ ಅಂತ ಅನ್ಸುತ್ತೆ. ಮತ್ತೆ ನಾನು ಆ ಗುಂಡಾಗಳಿಗೆ ಇಲ್ಲೇ ಉತ್ತರ ಕೊಡಬೇಕು, ಚೆನ್ನಮ್ಮನ ಈ ಪುಣ್ಯ ಭೂಮಿಲೇ ಉತ್ತರ ಕೊಡಬೇಕು ಅಂತ ಬಂದಿದ್ದೀರಿ. ಬಹುಶಃ ಕಿತ್ತೂರಾಣಿ ಚೆನ್ನಮ್ಮನ ಈ ಪುಣ್ಯ ಭೂಮಿ, ವೀರ ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಇವರಿಗೆ ಆ ರಾಯಣ್ಣನ ಇತಿಹಾಸವನ್ನ ಕೇಳಿದ್ರೆ ಇವರು ನಿದ್ದೆಯಲ್ಲಿ ಸತ್ತೋಗ್ಬಿಡ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ರಾಯಣ್ಣನ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮ ಪುಂಡಾಟ